ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 26/11/2024 ಮಂಗಳವಾರ. ಬನ್ನಿ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ. ಪ್ಲಸ್ ನಾಳೆ ಏನಾಗ್ಬೋದು, ಯಾವ ಥರ ಮಾರ್ಕೆಟಿಗೆ ಪ್ರಿಪೇರ್ ಆಗ್ಬೋದು ಅಂತ ಒಂದ್ಸತಿ ಚೆಕ್ ಮಾಡ್ಕೊಂಬಿಡೋಣ. ಮೊದಲನೇದಾಗಿ ಇಂಡಿಯಾ ವಿಕ್ಸ್ ಒಂದು ಸ್ವಲ್ಪ ಜನಕ್ಕೆ ಇನ್ನೂ ಮಿಕ್ಸ್ಚರಲ್ಲಿದೆ. ಅಂದರೆ ಸ್ವಲ್ಪ ಜನ ಹೆದರಿದ್ದಾರೆ, ಇನ್ನೊಂದು ಸ್ವಲ್ಪ ಜನಕ್ಕೆ ಇನ್ನೂ ಅಪ್ ಟ್ರೆಂಡ್ ಹೋಗೇ ಹೋಗುತ್ತೆ ಅಂತ ಕಾನ್ಫಿಡೆನ್ಸ್ ಕೂಡ ಇದೆ. ಇಂಡಿಯಾ ವಿಕ್ಸ್ 15.30 ಹೇಳ್ತಾ ಇದೆ, ಫಾಲೋಡ್ ಬೈ ನಿಫ್ಟಿ. ನಿನ್ನೆ ಡೋಜಿ ಆಗಿತ್ತು, ಪ್ಲಸ್ ಹೈ ಪ್ರೈಸಿಂಗ್ ಗ್ಯಾಪಿಂಗ್ ಪ್ಲೇ ಅಂತ ಹೇಳಿದೆ. ಅದರದ್ದು ಟಾರ್ಗೆಟ್ ಕೂಡ ನಾವು ಫಿಕ್ಸ್ ಮಾಡಿದ್ವಿ, ನಾವು ಈ ಥರ ಹೋಗುತ್ತೆ ಬುಲ್ಲಿಶ್ ಸೈಡು ಅಂತ. ನೋಡೋಣ ನಿಜವಾಗ್ಲೂ ಮಾರ್ಕೆಟ್ ಮೇಲೆ ಹೋಗುತ್ತಾ ಅಂತ. ಬಸ್ ಇವತ್ತಿನ ದಿವಸ ನೋಡಿದಾಗ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಕಂಪ್ಲೀಟ್ಲಿ ಟಾರ್ಗೆಟ್ ಕ್ಲೋಸಿಂಗ್ ಆಗಿದೆ. ಬೇರಿಶ್ ಕ್ಯಾಂಡಲ್ ಆಗಿದೆ, ಓಪನ್ ಇಸಿಕೊಟ್ಟು ಹೈ ಕೂಡ ಆಗಿದೆ. ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ತಗೊಂಡ್ರೆ ಚಾಣಕ್ಯ ಸಪೋರ್ಟು 24,050 ಮತ್ತು 24,400. ಮೊದಲನೇ ಪ್ರಶ್ನೆ ನಾವು ನೋಡೋದೇನಪ್ಪ ಅಂದರೆ, ಈ ನೆಕ್ಸ್ಟ್ ಡೇ ಈ ವಿಂಡೋನ ಅಂದರೆ ಈ ಜಾಗನ ಕವರ್ ಮಾಡೋಕ್ಕೆ ಮಾರ್ಕೆಟ್ ಬರುತ್ತಾ ಅಂತ ಮೊದಲನೇ ಕ್ವಶನು. ನಾವೇನು ಹೇಳಬೇಕು ಅಂದರೆ, ಮಾರ್ಕೆಟ್ ಬರುತ್ತೆ ಅಂತ ಯಾವುದೇ ಥರ ಅಸಂಪ್ಷನ್ ಮಾಡ್ಕೊಳ್ಳೋದು ಬೇಡ. ಬಂದರೆ ನಾನೇನು ಮಾಡ್ತೀನಿ, ಬರಲಿಲ್ಲ ಅಂದರೆ ನಾನೇನು ಮಾಡ್ತೀನಿ, ಎರಡು ಸಿನಾರಿಯೋಗೆ ನಾವು ಪ್ರಿಪೇರ್ ಆಗಬೇಕು. ಅಕಸ್ಮಾತ್ ಬಂತು ಅಂತ ಅಂದ್ಕೊಳ್ಳೋಣ, ಅಂದರೆ ಮಾರ್ಕೆಟು 23,960 ತನಕನೂ ನಾನು ಬುಲ್ಲಿಶಲ್ಲೇ ಯೋಚನೆ ಮಾಡ್ತೀನಿ. ಅದಾದಮೇಲೆ ಏನಾದ್ರು ಒಂದು ಬೇರಿಶ್ ಕ್ಯಾಂಡ್ಲು ಕೆಳಗಡೆ ಕ್ಲೋಸ್ ಆಯಿತು ಅಂದರೆ ನಾವೇನು ಮಾಡ್ತೀವಿ, ಪ್ರೈಸಸ್ ಇಲ್ಲಿಂದ ಕೆಳಗೆ ಬೀಳುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಅಂದ್ಕೊಳ್ಳಿ ಮಾರ್ಕೆಟು ಈ ಥರ ಕ್ಲೋಸ್ ಆಯಿತು ಅಂತ ಅಂದ್ಕೊಳ್ಳೋಣ. ಇಲ್ಲಿಂದ ಮಾರ್ಕೆಟು ಸ್ಟಿಲ್ ಇಟ್ ಇಸ್ ಇನ್ ಡೌನ್ ಟ್ರೆಂಡ್ ಅಂತಲೇ ಅರ್ಥ. ಎಲ್ಲಿ ತನಕ, ಈ ಜಾಗದಕ್ಕಿಂತ ಮೇಲ್ಗಡೆ. ಅಂದರೆ ಇದೊಂಥರ ಗೋಡೆ ಇದ್ದಂಗೆ, ಇಲ್ಲಿಂದ ಆಚೆ ಬುಲ್ಲಿಶು, ಅಲ್ಲಿಂದ ಕೆಳಗಡೆ ಬೇರಿಶು. ಅಂದ್ಕೊಳ್ಳಿ ಮಾರ್ಕೆಟು ಇಲ್ಲಿಂದ ಒಳಗಡೆ ಕ್ಲೋಸ್ ಆಗೋಯ್ತು ಅಂದ್ಕೊಳ್ಳೋಣ, ಸ್ಟಿಲ್ ಮಾರ್ಕೆಟ್ ಇಸ್ ಬುಲ್ಲಿಶ್. ಬರುತ್ತೆ, ಗ್ಯಾಪ್ನ ಕವರ್ ಮಾಡುತ್ತೆ, ಅಲ್ಲಿಂದ ಶೂಟ್ ಆಗ್ತಾನೆ. ಅಕಸ್ಮಾತ್ ಮಾರ್ಕೆಟು ಬರಲಿಲ್ಲ ಅಂತ ಅಂದ್ಕೊಳ್ಳೋಣ, ಅದಕ್ಕೂ ಕೂಡ ನಾವು ಪ್ರಿಪೇರ್ ಆಗಿರಬೇಕು. ಬಂದೇ ಬರುತ್ತೆ ಅಂತ ಯಾವುದೇ ಥರ ಕನ್ಕ್ಲೂಷನ್ಗೆ ಬರಬೇಡಿ. ಅದು ಮೊದಲನೇ ಪ್ರಶ್ನೆ, ಮೊದಲನೇ ಪಾಯಿಂಟ್ ನಂದು. ಬಂದರೆ ನಾನೇನು ಮಾಡ್ತೀನಿ, ಬರಲಿಲ್ಲ ಅಂದರೆ ನಾನೇನು ಮಾಡ್ತೀನಿ. ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ ಎರಡೂ ರೆಡಿಯಾಗಿ ಇಟ್ಕೊಳ್ಳಿ. ಪ್ರಿಫರೇಬಲಿ ಬುಲಿಶ್ ಆಗಿದ್ದರೆ ಬೆಟರು. ಯಾಕೆಂದರೆ ಟಾರ್ಗೆಟ್ ಬಂದ್ಬಿಟ್ಟು 25,000 ತನಕ ಇದೆ. ನೋಡೋಣ ಎಷ್ಟು ದಿವಸದಲ್ಲಿ ಅವನು 25,000 ಟಾರ್ಗೆಟ್ನ ಟಚ್ ಮಾಡ್ತಾನೆ. ಈ ಡಿಸೆಂಬರ್ ಒಳಗಡೆ ಟಚ್ ಮಾಡ್ತಾನೋ ಅಥವಾ ಜನವರಿ ತನಕ ತೊಗೊಳ್ತಾನೋ ಅಂತ ಚೆಕ್ ಮಾಡ್ಕೋಬೇಕು. ಇವತ್ತಿನ ದಿವಸ ಏನಾದ್ರು ಟ್ರೇಡ್ ಮಾಡಿದ್ದಿದ್ರೆ 5 ಮಿನಿಟ್ಸ್ ಗ್ರಾಫ್ ಪ್ರಕಾರ ಏನು ಟ್ರೇಡ್ ಆಗ್ತಾ ಇದೆ ಅದನ್ನು ಒಂದ್ಸತಿ ಚೆಕ್ ಮಾಡ್ಕೊಂಬಿಡೋಣ. ಆ್ಯಕ್ಚುಲಿ ಇವತ್ತು ಕ್ಲಾಸ್ ಪ್ಲಸ್ಸಲ್ಲಿ ದಯಾನಂದ ಬಂಗಾಳೆ ಆ್ಯಪಲ್ಲಿ ನಾವು ಬಂದ್ಬಿಟ್ಟು 10:30 11:30 ಸೋಮವಾರ, ಮಂಗಳವಾರ, ಬುಧವಾರ ಲೈವ್ ಹೋಗ್ತೀವಿ. ಅಲ್ಲಿ ಲೈವ್ ಟ್ರೇಡ್ ಮಾಡಿದ್ವಿ. ಆ್ಯಕ್ಚುಲಿ ಆಲ್ಮೋಸ್ಟ್ 10:20ಕ್ಕೆ ಒಂದು ಸಪ್ಲೈ ಝೋನ್, ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆಯಿತು ಅಂತೇಳಿ ಈ ಜಾಗದಲ್ಲಿ ಪುಟ್ ಆಪ್ಷನ್ ಸೆಲ್ಲು ಮತ್ತು 100 ಪಾಯಿಂಟ್ಸ್ ಕೆಳಗಡೆ ಹೋಗ್ಬಿಟ್ಟು ಪುಟ್ ಆಪ್ಷನ್ ಬೈ ಮಾಡಿದ್ವಿ. ಫಾರ್ಚುನೇಟ್ಲಿ ಒಂದು ಒಳ್ಳೆ ರೆವೆನ್ಯೂ ಕೊಡ್ತು. ಮೇ ಬಿ ಅರೌಂಡ್ 200 to 300 rupees ಇವತ್ತಿನ ದಿವಸದ ಕೊಡ್ತು. ಆಮೇಲೆ ಮತ್ತೆ ಯಥಾ ಪ್ರಕಾರ ರೆಕಾರ್ಡಿಂಗ್ ಆಫ್ ಸೆಷನ್ ಸ್ಟಾರ್ಟ್ ಆಯಿತು. 1 2 3 4 5 6 7 ಸೇಮ್ ಲಾಜಿಕ್ ಪುಟ್ಸಲ್ಲು ಪ್ರೈಸಸ್ ಅಲ್ಲಿಂದ ಮೇಲೆ ಹೋಗಿದೆ. ಸೊ 2 ಆಪರ್ಚುನಿಟಿ ಕರೆಕ್ಟಾಗಿ ಕೊಟ್ಟಿದೆ. ಲಾಂಗ್ ಅಪ್ಪರ್ ಶಾಡೋದೊಂದು ಬಂದಿದೆ, ಪ್ಲಸ್ ಕಂಟಿನ್ಯೂಸ್ಲಿ ಈ ಜಾಗದಲ್ಲೂ ಕೂಡ ಪ್ರೈಸಸ್ ಕಂಪ್ಲೀಟ್ಲಿ ಸೈಡ್ ವೇಸ್ ಇದೆ, ಬಟ್ ಬುಲ್ಲಿಶ್ ಸೈಡು. ಬ್ಯಾಂಕ್ ನಿಫ್ಟಿ ಡೈಲಿ ಚಾರ್ಟ್ ಪ್ರಕಾರ ಏನು ಸಿಗ್ನಲ್ ಇಲ್ಲ. ಏನು ರೀಸನ್ ಅಂದರೆ, ಫಾರ್ ಎಕ್ಸಾಂಪಲು ಈ ಜಾಗದಲ್ಲಿ ಒಂದು ವಿಂಡೋ ಫಾರ್ಮೇಷನ್ ಆಗಿದೆ, ಪ್ರೈಸಸ್ ಅದರ ಕೆಳಗಡೆನೇ ಕ್ಲೋಸ್ ಆಗಿದೆ. ಸೊ ಇಲ್ಲಿ ಏನಾಗಿದೆ ಅಂದರೆ ನೋಡ್ರಿ, ಇಲ್ಲಿಂದ ಮೇಲ್ಗಡೆ ಒಂದು ವಿಂಡೋ ಇದೆ, ಮೇಲಿಂದನೂ ಕೆಳಗಡೆ ಒಂದು ವಿಂಡೋ ಇದೆ. ಸೊ ಇಬ್ಬರೂ ಪ್ರೆಷರ್ ಹಾಕ್ತಾ ಇದ್ದಾರೆ. ಮಾರ್ಕೆಟ್ ಕಂಪ್ಲೀಟ್ಲಿ ಇಲ್ಲಿ ಕನ್ಸಾಲಿಡೇಷನ್ ಆಗ್ತಾ ಇದೆ. ಯಾವ ಸೈಡ್ ಬ್ರೇಕ್ಔಟ್ ಆಗುತ್ತೆ, ಯಾವ ಕ್ಯಾಂಡಲ್ಗೆ ನಾವು ಪ್ರಿಫರೆನ್ಸ್ ಕೊಡಬೇಕು ಅಂದರೆ ಲೇಟೆಸ್ಟ್ ವಿಂಡೋ ಏನಿದೆಯಲ್ಲ ಇದಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ಈ ಪರ್ಟಿಕ್ಯುಲರ್ ಪ್ಯಾಟ್ರನ್ಗೆ ಕಪ್ ಆ್ಯಂಡ್ ಹ್ಯಾಂಡಲ್ ಅಂತ ಕರಿತೀವಿ, ಕಪ್ ಆ್ಯಂಡ್ ಸಾಸರ್ ಪ್ಯಾಟರ್ನ್ ಅಂತಲೂ ಕರಿತೀವಿ. ಅದರಲ್ಲಿ ಈಗ ಡಬಲ್ ಬಾಟಮು, ಡಬಲ್ ಟಾಪ್ ಅಂತೆಲ್ಲ ಹೇಳ್ತಾರಲ್ಲ, ಅದರಲ್ಲಿ ಇದು ಕಪ್ ಆ್ಯಂಡ್ ಹ್ಯಾಂಡಲ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ, ವಿತ್ ವಿಂಡೋ ಬಂತು ಅಂದರೆ ಇಟ್ ಈಸ್ ಆಲ್ಮೋಸ್ಟ್ 95% ಅಕ್ಯುರಸಿ, ಪ್ರೈಸಸ್ ಬುಲ್ಲಿಶೇ ಹೋಗುತ್ತೆ ಅಂತ. ಸೊ ಅಂದ್ಕೊಳ್ಳಿ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋದರೆ ಟಾರ್ಗೆಟ್ ಏನು 53,547, ಅಲ್ಲಿ ತನಕ ಅಂತೂ ಹೋಗೋ ಸಾಧ್ಯತೆಗಳಿದೆ. ಇನ್ ಕೇಸ್ ಹೋಗಲಿಲ್ಲ ಅಂದರೆ, ಇಲ್ಲಿಂದ ಪ್ರೈಸಸ್ ಬಿದ್ದೋಯ್ತು ಅಂದರೆ ನಾನು ಏನು ಮಾಡ್ತೀನಿ, ಫಸ್ಟ್ ಪ್ರಿಫರೆನ್ಸು ವಿಂಡೋ ಹತ್ತಿರ ಬರುತ್ತಾ. ವಿಂಡೋ ಹತ್ತಿರ ಬಂತು ಅಂತ ಅಂದರೆ ಮಾರ್ಕೆಟ್ ಇನ್ನೂ ಬುಲ್ಲಿಶ್ ಅಂತಲೇ ಅರ್ಥ, ಅಂಟಿಲ್ ಇಟ್ ಕ್ಲೋಸಸ್ ಬಿಲೋ ದ ಕ್ಯಾಂಡಲ್. ಬಿದ್ದರೆ ಅಲ್ಲಿಂದ ಡೌನ್ ಟ್ರೆಂಡ್ ಅಂತಲೇ, ಇಲ್ಲ ಅಂದರೆ ಅಲ್ಲಿ ತನಕ ನಾನು ಅಪ್ ಟ್ರೆಂಡೇ ವಿಜುವಲೈಸೇಷನ್ ಇರುತ್ತೆ.
ಇವತ್ತಿನ ದಿವಸ ನಾನು ಏನಾದ್ರು ಟ್ರೇಡ್ ಮಾಡಿದ್ದಿದ್ರೆ ಏನಾಗುತ್ತೆ ಮಾರ್ಕೆಟಲ್ಲಿ? ಒಂದು ಇಲ್ಲಿ ಹೈವೇವ್ ಕ್ಯಾಂಡಲ್ ಆಯಿತು, ಬಟ್ ಅನ್ಫಾರ್ಚುನೇಟ್ಲಿ ಸಪ್ಲೈ ಝೋನ್ ಹತ್ರ ಮಾರ್ಕೆಟ್ ಬಂದಿಲ್ಲ. ಬಂತಾ? ಓಕೆ ನೋಡ್ರಿ, ಈ ಜಾಗದಲ್ಲಿ ಬಂದಿದೆ, ಜಸ್ಟ್ ಇಲ್ಲಿ ಟಚ್ ಮಾಡಿ ಕೆಳಗೆ ಬಿದ್ದಿದೆ. ಸೊ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಈ ಜಾಗದಲ್ಲಿ ನಾವು ಪುಟ್ ಬೈ ಮಾಡಿದ್ರೆ ಆಲ್ಮೋಸ್ಟ್ ಒಂದು 2000-3000 ಬರುತ್ತೆ, ಅರೌಂಡ್ 5 to 10 ಲಾಟ್ಸಲ್ಲಿ. ಅದಾದಮೇಲೆ ಮಾರ್ಕೆಟ್ ದೊಡ್ಡ ಬೇರಿಶ್ ಕ್ಯಾಂಡಲ್ ಮಾಡ್ತು, ಈ ಸ್ಪಾಟಲ್ಲಿ ಸೆಂಟರ್ ಕ್ಯಾಂಡಲು, ಆಮೇಲೆ ಇಲ್ಲಿಗೆ ಒಂದು ಡಿಮ್ಯಾಂಡ್ ಝೋನ್ ಕೂಡ ಕ್ರಿಯೇಟ್ ಆಗಿದೆ ಕಂಟಿನ್ಯೂಸ್ಲಿ, ಕರೆಕ್ಟ್ ಅಲ್ವಾ? ಸೊ ಡಿಮ್ಯಾಂಡ್ ಝೋನ್ ಹತ್ರ ಕಂಟಿನ್ಯೂಸ್ ಆಗಿ ನಾವು ಪುಟ್ಸಲ್ಲಿ ಹೊಡ್ಕೊಳ್ತಾ ಹೋದರೆ ಪ್ರೈಸಸ್ ಅಥವಾ ಪ್ರೀಮಿಯಂ ಅಲ್ಲಿ ರೇಂಜ್ ಆಗಿದ್ದಾನೆ, ಆ್ಯಂಡ್ ವಿ ವುಡ್ ಹ್ಯಾವ್ ಟೇಕನ್ ಎ ಡಿಸೆಂಟ್ ಅಮೌಂಟ್ ಆಫ್ ರಿಟರ್ನ್ಸ್. ಚಾಣಕ್ಯ ಸಪೋರ್ಟ್ ರೆಸಿಸ್ಟೆನ್ಸ್ ಏನು ಹೇಳ್ತಾ ಇದೆ? ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು 51,800 ಅಂತ ಹೇಳ್ತಾ ಇದೆ. 51,800 ಚಾಣಕ್ಯ ಸಪೋರ್ಟು, ಮತ್ತು 52,500 ಬಂದ್ಬಿಟ್ಟು ಚಾಣಕ್ಯ ರೆಸಿಸ್ಟೆನ್ಸ್. ನಾಳೆ ಚಾಣಕ್ಯ ರೆಸಿಸ್ಟೆನ್ಸ್ ಬ್ರೀಚ್ ಆಗತ್ತೋ ಇಲ್ವೋ ಅಂತ ನಾಳೆ ಚೆಕ್ ಮಾಡ್ಕೊಂಡು ನೋಡಬೇಕು. ಇದಾಯಿತು ಬ್ಯಾಂಕ್ ನಿಫ್ಟಿ. ಬನ್ನಿ ನೆಕ್ಸ್ಟ್ ಫಿನ್ ನಿಫ್ಟಿ ನೋಡೋಣ. ಫಿನ್ ನಿಫ್ಟಿಲೂ ಕೂಡ ಸೇಮ್ ಸಾಧ್ಯತೆ. ಆಸ್ ಪರ್ ದಿ ಪ್ಯಾಟ್ರನ್ ಹೈ ಪ್ರೈಸಿಂಗ್ ಗ್ಯಾಪಿಂಗ್ ಪ್ಲೇ ಬಂದಿತ್ತು. ಸೊ ಪ್ರೈಸಸ್ ಮೇಲೆ ಹೋಗಬೇಕಾಗಿತ್ತು, ಅನ್ಫಾರ್ಚುನೇಟ್ಲಿ ಜಸ್ಟ್ ಗ್ಯಾಪ್ ಅಪ್ ಮಾತ್ರ ಮಾಡಿ ಸ್ವಲ್ಪ ಲೈಟಾಗಿ ದುಡ್ಡು ಮಾಡಿಕೊಡ್ತಷ್ಟೇ. ಅದಾದಮೇಲೆ ಮಾರ್ಕೆಟು ಕಂಪ್ಲೀಟಾಗಿ ಮೇಲಿಂದ ಕೆಳಗಡೆ ಬಂದಿದೆ. ಓಪನ್ ಇಸ್ ಈಕ್ವಲ್ ಟು ಹೈ ಆಗಿದೆ. ಸೊ ಒಂದು ವಿಂಡೋಕ್ಕಿಂತ ಮೇಲ್ಗಡೆ ಬೇರಿಶ್ ಪ್ಯಾಟ್ರನ್ಸ್ ಯಾವುದೂ ವರ್ಕ್ ಆಗಲ್ಲ, ವಿಂಡೋಸ್ಗಿಂತ ಕೆಳಗಡೆ ಬುಲ್ಲಿಶ್ ಪ್ಯಾಟ್ರನ್ಸ್ ಯಾವುದೂ ವರ್ಕ್ ಆಗಲ್ಲ. ಸೊ ಇದು ಒಂದು ರೈಸಿಂಗ್ ವಿಂಡೋ ಆಗಿರೋದ್ರಿಂದ until the prices are remaining above 23,900 ಮಾರ್ಕೆಟು ನಾನಿನ್ನು ಬುಲ್ಲಿಶ್ ಅಂತಲೇ ಹೇಳ್ತೀನಿ, ಆಯ್ತಲ್ವಾ? ಆ್ಯಂಡ್ ಎಲ್ಲಿ ತನಕ ಹೋಗ್ಬೋದು ಸರ್? ಸೇಮ್ ಡಿಸ್ಟೆನ್ಸು ನಾನು ಏನು ಮಾಡ್ತೀನಿ, ಇಲ್ಲಿಂದ ಇಲ್ಲಿ ತನಕ ನಾನು ಮೆಷರ್ ಮಾಡ್ಕೊಂಬಿಟ್ಟು, ಇಲ್ಲಿಂದ ಇಲ್ಲಿ ತನಕ ನಾನು ಮೆಷರ್ ಮಾಡಿ ಇದನ್ನು ಹಾಗೆ ನಾನು ಮೇಲಿಟ್ಕೋತೀನಿ. ಸೊ ಮಾರ್ಕೆಟ್ ಬಂದ್ಬಿಟ್ಟು 24,800 ಈಸ್ ಮೈ ಟಾರ್ಗೆಟ್. ಪ್ರೈಸಸ್ ಅಲ್ಲಿ ತನಕ ಬುಲ್ಲಿಶ್ ಹೋಗುತ್ತೆ. ಹೋಗಲಿಲ್ಲ ಅಂದರೆ ಒಂದು ಬೇರಿಶ್ ಕ್ಯಾಂಡಲ್ ಕೆಳಗಡೆ ಬಂದು ಕೂತ್ಕೊಳ್ಳೋ ತನಕ ಐ ಕೆನಾಟ್ ಸೇ ಎನಿಥಿಂಗ್. ಸೊ ಇದಾಯಿತು ಫಿನ್ ನಿಫ್ಟಿ. ಮತ್ತು ಫಿನ್ ನಿಫ್ಟಿಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ತೊಗೊಂಡ್ರೆ ಸಪೋರ್ಟ್ ಬಂದ್ಬಿಟ್ಟು 24,000 ಕೊಟ್ಟಿದೆ, ಮತ್ತು ಅದೇ ಥರ ರೆಸಿಸ್ಟೆನ್ಸ್ ಅಂತ ತೊಗೊಂಡ್ರೆ 24,100 ವಿಲ್ ಬಿ ಮೈ ರೆಸಿಸ್ಟೆನ್ಸ್. 5 ಮಿನಿಟ್ಸ್ ಗ್ರಾಫಲ್ಲಿ ಏನಾದ್ರು ಆಪರ್ಚುನಿಟಿ ಇದೆಯಾ ಅದು ಒಂದು ಸತಿ ಚೆಕ್ ಮಾಡ್ಕೊಂಬಿಡೋಣ. 5 ಮಿನಿಟ್ಸ್ ಗ್ರಾಫ್ ಕಂಪ್ಲೀಟ್ಲಿ ಸೈಡ್ ವೇಸು, ಆ್ಯಂಡ್ ಈ ಜಾಗದಲ್ಲಿ ರೆಸಿಸ್ಟೆನ್ಸ್ ಗಾಟ್ ಕನ್ವರ್ಟೆಡ್ ಟು ಸಪೋರ್ಟ್, ಮೊದಲನೇ ಪ್ಯಾರಾಮೀಟ್ರು, ಆಮೇಲೆ ಕಂಪ್ಲೀಟ್ಲಿ ಸೈಡ್ ವೇಸ್ ಆಗುತ್ತೆ. ಸೊ ಇದರಲ್ಲಿ ಏನೋ ಅಷ್ಟೊಂದು ಆಪರ್ಚುನಿಟಿ ನನಗೂ ಕಾಣಿಸ್ತಾ ಇಲ್ಲ. ಫಾಲೋಡ್ ಬೈ ಮಿಡ್ ಕ್ಯಾಪ್ ನಿಫ್ಟಿ. ಮಿಡ್ ಕ್ಯಾಪ್ ನಿಫ್ಟಿ ಇನ್ ಡೈಲಿ ಚಾರ್ಟ್ ಗ್ಯಾಪ್ ಅಪ್ ಫಾರ್ಮೇಷನ್ ಆಗಿತ್ತು, ಆ್ಯಂಡ್ ಟಾರ್ಗೆಟ್ ಕೂಡ ಬರೆದಿದ್ದೀವಿ ಆಲ್ಮೋಸ್ಟ್ 12,863, ಆ್ಯಂಡ್ ಸ್ವಲ್ಪ ಆಲ್ಮೋಸ್ಟ್ ನಮಗೆ 12,766 ತನಕ ಬಂದು ಆಮೇಲೆ ಅಲ್ಲಿಂದ ಪೊಸಿಷನ್ ಸ್ಕ್ವೇರ್ ಆಫ್ ಮಾಡಿದ್ದಾರೆ. ಇದು ಯಾವುದೇ ಥರ ಪ್ಯಾಟ್ರನ್ ಅಲ್ವೇ ಇಲ್ಲ, ಇಲ್ಲಿಂದ ಬೀಳತ್ತೆ ಅನ್ನೋಕ್ಕೆ ಕೌಂಟರ್ ಅಟ್ಯಾಕ್ ಅಂತ ಹೇಳ್ಬೋದು, ಬಟ್ ಅನ್ಫಾರ್ಚುನೇಟ್ಲಿ ಅದಕ್ಕೆ ಯಾವುದೇ ಥರ ಸ್ಟ್ರೆಂತ್ ಇಲ್ಲ. ಮಿಡ್ ಕ್ಯಾಪ್ ನಿಫ್ಟಿ ಸ್ಟಿಲ್ ಇನ್ ಬುಲಿಶ್ ಅಥವಾ ಸೈಡ್ ವೇಸ್ ಅಂತ ಹೇಳ್ಬೋದು. ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ತೊಗೊಂಡ್ರೆ ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು 12,550 ಹೇಳ್ತಾರೆ, ಆಮೇಲೆ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 12,725 ವಿಲ್ ಬಿ ದಿ ರೆಸಿಸ್ಟೆನ್ಸ್. ಇವತ್ತಿನ ದಿವಸ ಯಾವ್ದಾದ್ರು ಟ್ರೇಡಿಂಗ್ ಆಪರ್ಚುನಿಟಿ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡೋಣ. ಒಂದು ಇಲ್ಲಿ ಚೆಕ್ ಮೇಟ್ ಪ್ರಿನ್ಸಿಪಲ್ ಆಗಿತ್ತು, ಅದೇ ಜಾಗದಲ್ಲಿ ಮಾರ್ನಿಂಗ್ ಸ್ಟಾರ್ ಫಾರ್ಮೇಷನ್ ಆಯಿತು, ಆ್ಯಂಡ್ ಡಿಮ್ಯಾಂಡ್ ಝೋನು ಕೂಡ ಕನ್ಫರ್ಮೇಷನ್ ಆಗಿದೆ. ಕ್ಲಿಯರ್ ಇಂಡಿಕೇಶನ್ ಪ್ರೈಸಸ್ ಇಲ್ಲಿಂದ ಮೇಲೆ ಹೋಗುತ್ತೆ. ಈಗ ನೋಡ್ರಿ, ಈಗ ಬ್ರೇಕ್ ಡೌನ್ ಆಗಿದೆ. ಆ್ಯಕ್ಚುಲಿ ಡಿಮ್ಯಾಂಡ್ ಝೋನು ಸಪ್ಲೈ ಝೋನಾಗಿ ಕನ್ವರ್ಟ್ ಆಗಿದೆ. ಸೊ ನೋಡೋಣ ನಿಜವಾಗ್ಲೂ ಅದು ಫಾಲ್ಸ್ ಬ್ರೇಕ್ಔಟ್ ಅಥವಾ ಪ್ರೈಸಸ್ ಸ್ವಲ್ಪ ಡೌನ್ ಸೈಡ್ ಮೊಮೆಂಟಮ್ ತೊಗೊಳತ್ತಾ ಅಂತ ಒಂದು ಸ್ವಲ್ಪ ಚೆಕ್ ಮಾಡಬೇಕಾಗತ್ತೆ. ಯಾಕೆ ಸುಮಾರು ಜನ ಮೊನ್ನೆ ಕಾಲ್ ಬೈಯರ್ಸ್ಗೆಲ್ಲ ಪ್ರಾಫಿಟಬಲ್ ಇತ್ತು. ಸೊ ಅವಾಗೆಲ್ಲರಿಗೂ ಎಕ್ಸ್ಪೈರಿ ಡೇ ಅಷ್ಟರಲ್ಲಿ ಲಾಸಸ್ ಮಾಡಬೇಕಲ್ಲ. ಸೊ ಪ್ರೈಸಸ್ ಸ್ವಲ್ಪ ಟೆಂಪರರಿ ಪುಲ್ ಬ್ಯಾಕ್ ಕೊಡ್ತಾನೆ. ಪುಟ್ ಬೈಯರ್ಸ್ಗೆ ಒಂದು ದಿವಸ ಮತ್ತು ಕಾಲ್ ಬೈಯರ್ಸ್ಗೆ ಒಂದು ದಿವಸ. ಸೆನ್ಸೆಕ್ಸ್ ಏನಾಗಿದೆ? ಸೆನ್ಸೆಕ್ಸ್ ಡೈಲಿ ಚಾರ್ಟ್ ಪ್ರಕಾರ ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟ್ರನ್ ಆದರೆ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಕೈಂಡ್ ಆಫ್ ಸಿಗ್ನಿಫಿಕೆನ್ಸ್ ಎಬೌವ್ ದ ವಿಂಡೋ. ಆಮೇಲೆ ಅಲ್ಲಿ ಟಾರ್ಗೆಟ್ ಕೂಡ ಹಾಕಿಟ್ಟಿದ್ದೀವಿ. ಸೆನ್ಸೆಕ್ಸ್ ಬುಲ್ಲಿಶ್ ಹೋಯಿತು ಅಂದರೆ ಅಪ್ ಟು 82,688 ತನಕನೂ ಟಾರ್ಗೆಟ್ ಇದೆ. ಮೇಲೆ ಹೋಗಬೇಕಷ್ಟೇ. ಅದು ಎಷ್ಟು ದಿವಸದಲ್ಲಿ ಹೋಗುತ್ತೆ ಡೆಫಿನೆಟ್ಲಿ ಗೊತ್ತಿಲ್ಲ. ಡಿಸೆಂಬರ್ ಎಂಡ್ ಒಳಗಡೆ ಅಂತೂ ಇಟ್ ಹ್ಯಾಸ್ ಟು ಅಚೀವ್ ದಟ್ ಪರ್ಟಿಕ್ಯುಲರ್ ಟಾರ್ಗೆಟ್. ನೋಡೋಣ ಪ್ರೀಮಿಯಮ್ ಎಲ್ಲ ಕರಗಿಸಿ ಹೋಗ್ತಾನ ಅಥವಾ ಇನ್ಸ್ಟೆಂಟಾಗಿ 1 or 2 ಡೇಸಲ್ಲೇ ಹೋಗ್ತಾನೆ ಅಂತ ಒಂದು ಸತಿ ಚೆಕ್ ಮಾಡಬೇಕು. ಮೋಸ್ಟ್ಲಿ ಈ ಮಂತ್ ಎಕ್ಸ್ಪೈರಿ ತನಕ ವೆಯ್ಟ್ ಮಾಡಿ ಆಮೇಲೆ ತೊಗೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ. ಅಥವಾ ನಾಳೆ ನಿಫ್ಟಿ ಎಕ್ಸ್ಪೈರಿ ಅಥವಾ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ನಾಳೆ ನಡೆದಲ್ಲಿ ಆಗುತ್ತಲ್ಲ, ಆ ಟೈಮಲ್ಲೂ ಕೂಡ ಅದ್ರ ಬಗ್ಗೆ
ಮೊಮೆಂಟಮ್ ಆಗೋ ಸಾಧ್ಯತೆಗಳು ತುಂಬಾ ಇದೆ. ಇವತ್ತಿನ ದಿವಸ ಯಾವ್ದಾದ್ರು ಟ್ರೇಡಿಂಗ್ ಆಪರ್ಚುನಿಟೀಸ್ ಇದೆಯಾ ಅಂತ ಕೇಳಿದ್ರೆ ಎಲ್ಲ ಪ್ರೈಸಸ್ ಸ್ವಲ್ಪ ಡೌನ್ ಸೈಡ್ ಹೋಗ್ತಾ ಇದೆ. ಡಿಮ್ಯಾಂಡ್ ಸಪ್ಲೈ ಇಲ್ಲಿ ಒಂದು ರೆಕಾರ್ಡಿಂಗ್ ಆಫ್ ಸೆಷನ್ ತೊಗೊಳ್ಳೋಣ. 1 2 3 4 5 6 7. ಸೊ ರೆಕಾರ್ಡಿಂಗ್ ಆಫ್ ಸೆಷನ್ ಪ್ರಕಾರ ಒಂದು ಆಪರ್ಚುನಿಟಿ ಸಿಕ್ಕಿತ್ತು ಪುಟ್ ಆಪ್ಷನ್ ಸೆಲ್ಗೆ, ಮತ್ತು ಪ್ರಯರ್ ಟ್ರೆಂಡು ಡೋಜಿ ರಿವರ್ಸಲ್ ಕನ್ಫರ್ಮೇಷನ್, ಕ್ರಿಯೇಷನ್ ವಿತ್ ಕನ್ಫರ್ಮೇಷನ್. ಸೊ 2 ಆಪರ್ಚುನಿಟಿ ಸಿಕ್ಕಿತ್ತು ಇಲ್ಲಿ. ಪ್ರಾಬಬ್ಲಿ 12:40 ಒಂದು ಅಥವಾ 13:35 ಒಂದು, ಇದು 2 ಟೈಮಲ್ಲಿ ಒಂದು ಸ್ವಲ್ಪ ಲೈಟಾಗಿ ಆಪರ್ಚುನಿಟಿ ಸಿಕ್ಕಿತ್ತು. ಸೊ ಇದಾಯಿತು ಸೆನ್ಸೆಕ್ಸ್. ಇದಲ್ಲದೆ ಇಂಪ್ಲಾಯ್ಡ್ ವಾಲಟಿಲಿಟಿ ಪರ್ಸೆಂಟೈಲ್ ಪ್ರಕಾರ ಬಜಾಜ್ ಆಟೋ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಸೊ ಪ್ರೈಸಸ್ಸು ಬಜಾಜ್ ಆಟೋಲಿ ಒಂದೇ ಡೈರೆಕ್ಷನಲ್ಲಿ ಹೋಗಿದೆ. ಸೊ ಇದ್ರ ಪ್ರಕಾರ ಮಾರ್ಕೆಟ್ ಸ್ವಲ್ಪ ದಿವಸ ಸೈಡ್ವೇಸ್ ಆಗೋ ಸಾಧ್ಯತೆಗಳಿದೆ. ಸೊ ಕ್ರೆಡಿಟ್ ಬೇಸ್ಡ್ ಸ್ಟ್ರಾಟಜೀಸ್ನ ಡಿಪ್ಲಾಯ್ ಮಾಡ್ಬೋದು. ಫಾಲೋಡ್ ಬೈ M&M, ಮಹೇಂದ್ರ ಆ್ಯಂಡ್ ಮಹೇಂದ್ರ ಕೂಡ ಇಂಪ್ಲಾಯ್ಡ್ ವಾಲಟಿಲಿಟಿ ಪರ್ಸೆಂಟೈಲು ತುಂಬ ಜಾಸ್ತಿ ಹೋಗಿದೆ. ಸೊ ಅದ್ರ ಪ್ರಕಾರನೂ ಕೂಡ ಮಾರ್ಕೆಟು ಈಗ ಈವ್ನಿಂಗ್ ಸ್ಟಾರ್ ಕ್ರಿಯೇಟ್ ಆಗಿದೆ ಇಲ್ಲಿ. ಇನ್ ಕೇಸ್ ನಾಳೆ ನಾಡಿದ್ರಲ್ಲಿ ಏನಾದ್ರು ಇಫ್ ದ ಪ್ರೈಸಸ್ ರಿಮೇನ್ ಬಿಲೋ, ಪ್ರಾಬಬ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಪ್ರೈಸಸ್ ಟು ಗೋ ಆನ್ ದಿ ಡೌನ್ ಟ್ರೆಂಡ್ ಒನ್ಸ್ ಅಗೇನ್. ಇದು ನಾಳೆ ಗೊತ್ತಾಗುತ್ತೆ ಮಹೇಂದ್ರ ಆ್ಯಂಡ್ ಮಹೇಂದ್ರದಲ್ಲಿ. ಇದಲ್ಲದೆ ನೆಕ್ಸ್ಟು ಇನ್ಯಾವುದೋ ಸ್ಟಾಕ್ಸ್ ಇಲ್ಲ ಅಂತ ಅನ್ಸುತ್ತೆ ಆಸ್ ಪರ್ ದಿ ರೆಕಮೆಂಡೇಷನ್ಸ್. ಇನ್ಯಾವ್ದಾದ್ರು ಇತ್ತು ಅಂದರೆ ನಾನು ತಿಳಿಸ್ತೀನಿ. ಆಮೇಲೆ ಸ್ನೇಹಿತರೆ, ನಿಮ್ಗೆ ಯಾವುದಾದ್ರೂ ಸ್ಟಾಕ್ ರೆಕಮೆಂಡೇಷನ್ಸು ಅಥವಾ ಯಾವುದಾದ್ರೂ ಸ್ಟಾಕ್ಗಳ ಬಗ್ಗೆ ಅನಾಲಿಸಿಸ್ ಮಾಡಬೇಕು ಅಂದ್ರೂ ಒಂದು ವಿಷಯ ತಿಳಿಸಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದು ನೋಡ್ಬಿಟ್ಟು ನಾವು ಅದ್ರ ಬಗ್ಗೆನೂ ಕೂಡ ಒಂದು ಫೀಡ್ಬ್ಯಾಕ್ ಕೊಡ್ತೀವಿ, ನಮ್ಮ ಕಡೆಯಿಂದ ಆಗಿರೋಂಥ ರಿವ್ಯೂ. ಆಮೇಲೆ CA ದಯಾನಂದ್ ಬಂಗಾಳೆ ಕ್ಲಾಸ್ ಪ್ಲಸ್ ಆ್ಯಪಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ 10:30 to 11 ಲೈವ್ ಬರ್ತೀನಿ. ಅದ್ರ ಬಗ್ಗೆ ಅದರಲ್ಲಿ ಕೂಡ ನಾವು ಅವತ್ತಿನ ದಿವಸದ ಅನಾಲಿಸಿಸು ಮತ್ತು ಪೇಪರ್ ಟ್ರೇಡಿಂಗ್ ಬಗ್ಗೆ ಡೀಟೇಲಾಗಿ ಹೇಳ್ಕೊಡ್ತೀವಿ. ಅದಾದಮೇಲೆ ಪ್ರತಿ ಶನಿವಾರ ಸ್ಟಾಕ್ ಮಾರ್ಕೆಟ್ ಫ್ರೀ ಸೆಮಿನಾರ್ ಇರುತ್ತೆ. ಸೊ ಯಾರು ಇಂಟ್ರೆಸ್ಟೆಡ್ ಇದ್ದರು, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಇದ್ದರೆ ದಯವಿಟ್ಟು ಅವ್ರಿಗೂ ಕೂಡ ಕಳಿಸ್ಕೊಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಟೇಕ್ ಕೇರ್. ಆಲ್ ದಿ ಬೆಸ್ಟ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.